ಹಾಯ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಪೂರ್ವ ತ್ರಿಶೂಲ್ ನವೀನ್. ನಿಮಗೆ ತಮ್ಲೈನ್ ನೋಡೇ ಗೊತ್ತಾಗಿರ್ಬೋದು, ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತಾಯಿದ್ದೀನಿ ಅಂತ. ಬಟ್ ಯಾಕೆ ಹೋಗ್ತಾಯಿದ್ದೀವಿ, ಏನಾಯಿತು ಅಂತ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಬನ್ನಿ, ಇವಾಗ ನಾವು ನಮ್ಮ ಅಪ್ಪನ ಮನೆಗೆ ಹೋಗ್ತಾಯಿದ್ದೀನಿ. ಆ್ಯಸ್ ಯೂಶ್ವಲ್ ಹೆಣ್ಮಕ್ಳಿಗೆ ಅವ್ರ ಅಪ್ಪನ ಮನೆ ಅಂದರೆ ತುಂಬ ಖುಷಿಯಾಗುತ್ತೆ. ನನಗೂ ಅಷ್ಟೇ ತುಂಬ ಖುಷಿ ಆಗ್ತಿದೆ. ಈಗ ಊರಿಗೆ ಹೋಗ್ತಾಯಿದ್ದೀವಿ. ಯಾಕೆ ಅಂದರೆ ಇವತ್ತು ನಮ್ಮ ಚಿಕ್ಕಪ್ಪ ಅವ್ರದ್ದು ಅಂಗಡಿ ಓಪನಿಂಗ್ ಇದೆ. ಅದಕ್ಕೋಸ್ಕರ ನಾವಿವತ್ತು ಊರಿಗೆ ಹೋಗ್ತಾಯಿದ್ದೀವಿ. ಬಂತು ನೋಡಿ ನಮ್ಮ ಚಿಕ್ಕಪ್ಪ ಅವ್ರದ್ದು ಅಂಗಡಿ. ಇದು ಬಂದು ಹಾರ್ಡ್ವೇರ್ ಮತ್ತು ಪೇಂಟ್ಸ್ ಅಂಗಡಿ. ನಾವು ಬರೋಷ್ಟರಲ್ಲಿ ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿತ್ತು. ಇಲ್ಲಿ ಗಣಪತಿ ಹೋಮ ಮಾಡ್ತಿದ್ದಾರೆ. ನನ್ನ ತಂಗಿ ನೋಡಿ ಬಂದ ತಕ್ಷಣ ಅಲ್ಬಿಟ್ಬಿಟ್ಲು, ಈ ಎತ್ತ ವೀಡಿಯೋ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ಒಂದು 5 ಮಿನಿಟ್ಸ್ ಕೂತಿದ್ವಿ. ಮತ್ತು ಇಲ್ಲಿ ಎಲ್ಲರೂ ನೋಡಿ, ನಮ್ಮ ಅತ್ತೆಯವರು, ಚಿಕ್ಕಮ್ಮ ಅವರೆಲ್ಲ ಇಲ್ಲಿ ನೋಡಿ, ನಾನು ಇನ್ನೊಬ್ಳು ತಂಗಿ ವೀಡಿಯೋ ಮಾಡ್ಕೊತಿದ್ದಾಳೆ. ಅವ್ರದ್ದು ಬೇರೆ ಚಾನಲ್ ಇದೆ, ದಿಶಾ ಸಂಜು ಅಂತೇಳಿ. ಅದಕ್ಕೋಸ್ಕರ ಅವ್ಳು ವೀಡಿಯೋ ಮಾಡ್ತಿದ್ಲು. ಅಲ್ಲಿ ಗಣಪತಿ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಇಲ್ಲಿ ಹೋಮ ಮಾಡ್ತಿದ್ರು. ಇಲ್ಲಿ ಶ್ರೀಕೃಷ್ಣ ಅವ್ರದ್ದು ಪೇಂಟ್ ಮಾಡ್ತಿದ್ದಾರೆ ನೋಡಿ. ಅರ್ಚಕರು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತೇಳಿ. ಇಲ್ಲಿ ಹೋಮ ನಡೀತಿರ್ಬೇಕಾದ್ರೆ ಬಂದು ಕೂತ್ಕೊಂಡ್ವಿ ಎಲ್ಲರೂ. ನಾನು ನಮ್ಮ ಅಕ್ಕಂಗೆ ಹೇಳ್ತಾಯಿದ್ದೆ, ಅಭಿ ಒಂದು ಹಾಯ್ ಮಾಡು ಅಂತೇಳಿ. ನೋಡಿ, ಇವಾಗ ನಮ್ಮ ಅಕ್ಕ ಒಂದು ಹಾಯ್ ಮಾಡ್ತಾಳೆ. ಅದೇ ಟೈಮ್ಗೆ ನನ್ನ ತಂಗಿನೂ ತಿರುಗಿಬಿಟ್ಟು ನೋಡಿ, ಅವಳು ಪೂಜೆ ಮಾಡ್ತಿದ್ರು, ಅವಳು ಕಾನ್ಸಂಟ್ರೇಷನ್ ಎಲ್ಲ ಈ ಕಡೆಯೇ ಇದೆ ನೋಡಿ ಅಲ್ಲಿ ಹೇಗೆ ಹಾಯ್ ಮಾಡ್ತಿದ್ದಾಳೆ ಅಂತ. ಇವ್ರು ಇವಾಗ ಏನು ನಮಸ್ಕಾರ ಮಾಡಿಕೊಂಡ್ರು ಅವ್ರು ಇದ್ದಾರಲ್ಲ, ಅವರು ಒಂಥರ ನಮ್ಮ ಫ್ಯಾಮಿಲಿ ಡಾಕ್ಟರ್ ಇರಲ್ವ, ಆ ಥರ ಅವರು ಒಂಥರ ಫ್ಯಾಮಿಲಿ ಕ್ಯಾಮ್ರಾಮ್ಯಾನ್ ಇದ್ದಂಗೆ. ನಮ್ಮನೆ ಏನೇ ಫಂಕ್ಷನ್ ಆಗಲಿ, ಮದುವೆ, ಎಂಗೇಜ್ಮೆಂಟ್, ಈ ಥರ ಪೂಜೆ, ಓಪನಿಂಗ್ಸ್ ಏನೇ ಇದ್ದರೂ ಅದೆಲ್ಲ ಇವ್ರದ್ದೇ. ಇವಾಗ ಪೂಜೆ ಹೋಮ ಎಲ್ಲ ಮುಗೀತು. ಇವಾಗ 8 ದಿಕ್ಕುಗಳಿಗೂ ಅದೇನೋ ಮಾಡ್ತಾರಲ್ಲ, ಅದು ಮಾಡಿದ್ರು. ಅದಾದಮೇಲೆ ತಿಂಡಿ ಮಾಡಿಸಿದ್ರು ನೋಡಿ, ಕೇಸರಿ ಬಾತು ಮತ್ತು ಮಶ್ರೂಮ್ ಪಲಾವು, ಮೊಸರನ್ನ. ಮಶ್ರೂಮ್ ಪಲಾವ್ ಅಂತೂ ಸಖತ್ತಾಗಿತ್ತು. ಅದಾದಮೇಲೆ ಇನ್ನೊಂದು ವಿಶೇಷ ಏನಂದರೆ, ಮಾರ್ಚ್ 3 ಅವತ್ತೇನೆ ನಮ್ಮ ಚಿಕ್ಕಪ್ಪ ಅವ್ರದ್ದು ಬರ್ಡೇ ಇತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಕೇಕ್ ಕಟ್ಟಿಂಗ್ ಕೂಡ ಇದೆ. ಅದಕ್ಕಿಂತ ಮುಂಚೆಲ್ಲ ಫೋಟೋ ತೆಗೆಸ್ಕಿತ್ತಿದ್ರು. ನಾನು ನನ್ನ ಮಗನಿಲ್ಲಿ ನಿಲ್ಲಿಸ್ಬಿಟ್ಟಿದ್ದೀನಿ ಮೋದಕ ಕೊಟ್ಟು. ನನ್ನ ಮಗ ನನ್ನ ಕೂಗ್ತಿದ್ದ, ಅಮ್ಮ ಬಾ ಅಂತೇಳಿ. ಮತ್ತು ಆಮೇಲೆ ನಾನು ಹೋಗಿ ಅವನ ಪಕ್ಕದಲ್ಲೇ ನಿಂತ್ಕೊಂಡೆ, ಏನು ಅಳ್ತಾನೆ ಅಂತೇಳಿ. ಇಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ನಡೀತಾ ಇದೆ ನೋಡಿ. ನಾನು ಪೋಸ್ಟ್ ಸ್ವಲ್ಪ ಲೇಟಾಗಿ ಮಾಡ್ತಿದ್ದೀನಿ. ನಮ್ಮ ಅಪ್ಪ ಬಂದು ನಮ್ಮ ಚಿಕ್ಕಪ್ಪಂಗೆ ಕೇಕ್ ತಿನ್ನಿಸ್ತಿದ್ದಾರೆ ನೋಡಿ. ನಮ್ಮನೆ ಎಲ್ಲರೂ ಹೀಗೆ ಫುಲ್ ಖುಷಿಯಾಗಿ ಇರ್ತಾರೆ. ಸ್ವಲ್ಪ ಕೇಕ್ ಕಟ್ಟಿಂಗ್ ಅದೆಲ್ಲ ಆದಮೇಲೆ ಇಲ್ಲಿ ಫೋಟೋ ಸೆಷನ್ ನಡೀತಿತ್ತು. ಇಲ್ಲಿರೋದು ಒಂದು 50 ಮೆಂಬರ್ಸ್ ಅಷ್ಟೇ. ಇನ್ನೂ ಸ್ವಲ್ಪ ಜನ ಇನ್ನೂ ಬಂದಿರಲಿಲ್ಲ. ಹಂಗಾಗಿ ಎಷ್ಟು ಜನ ಇದ್ವೋ ಅರ್ಧದಷ್ಟು ಜನ ಅವ್ರು ಮಾತ್ರ ಫೋಟೋ ತೆಗೆಸ್ಕೊಂಡ್ವಿ. ಇಲ್ಲಿ ನೋಡಿ ಎಲ್ಲರೂ ಇದ್ದಾರೆ, ನಮ್ಮ ಅತ್ತೆಯಂದಿರು, ನಮ್ಮ ಚಿಕ್ಕಪ್ಪಂದಿರು ಎಲ್ಲ. ಸ್ವಲ್ಪ ಇಲ್ಲ, ಅತ್ತೆ ಮಕ್ಕಳು, ಮಾವಂದಿರು ಅವರೆಲ್ಲ ಇದ್ದಷ್ಟು ಜನ ಫೋಟೋ ತೆಗೆಸ್ಕೊಂಡ್ವಿ. ಎಲ್ಲ ಆದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಎಲ್ಲ ರೆಸ್ಟ್ ಮಾಡ್ತಿದ್ದಾರೆ ನೋಡಿ. ಅವ್ರ ಪಾಡ್ಗವ್ರು ಎಲ್ಲರೂ ರೆಸ್ಟ್ ಮಾಡ್ತಾ ಇದ್ದಾರೆ ಮಲ್ಕೊಂಡು. ನನ್ನ ಮಗ ಹೋಗಿ ಅವ್ರ ಚಿಕ್ಕಿನ ಕರ್ಕೊಂಡು ಬಂದ. ನಮ್ಮದು ಒಂದೇ ಮನೇಲಿ ಇರೋದು ನಾವು, ಬಟ್ ಒಂದೇ ಗೋಡೆ ಆ ಕಡೆ ಪಕ್ಕದಲ್ಲಿ ನಮ್ಮ ಚಿಕ್ಕಪ್ಪ ಅವ್ರ ಮನೆ ಇದೆ. ಫಸ್ಟ್ ಇದೇ ಮನೇಲಿ ಇದ್ದಿದ್ವಿ, ಬಟ್ ಈಗ ಅವರು ಕಟ್ಕೊಂಡು ಪಕ್ಕದಲ್ಲಿದ್ದಾರೆ ಅಷ್ಟೇ. ಇವನು ನಮ್ಮ ಅಕ್ಕನ ಮಗ ಕಿಂತನ್. ನಾನು ತುಂಬ ವ್ಲಾಗಲ್ಲೆಲ್ಲ ಹೇಳಿದ್ದೀನಿ. ಇವನು ಮಾರ್ನಿಂಗ್ ಪೂಜೆಗೆ ಇರಲಿಲ್ಲ, ಯಾಕೆಂದರೆ ಇವನು ಪ್ರಿಪ್ರೇಟ್ರಿ ಎಕ್ಸಾಮ್ ನಡೀತಿದ್ದರಿಂದ ಕಾನ್ವೆಂಟ್ಗೆ ಹೋಗಿದ್ದ. ಬಂದ ತಕ್ಷಣ ನನ್ನ ಮಗನ ಆಟ ಆಡಿಸ್ತಿದ್ದಾನೆ. ನನ್ನ ಮಗನಿಗಂತೂ ತುಂಬ ಇಷ್ಟ. ಅವ್ರ ಅಣ್ಣ ಇದ್ಬಿಟ್ರೆ ಅವನು ಅಷ್ಟೇ, ಅವನ್ನ ಆಟ ಆಡಿಸ್ಕೊಂಡು ಖುಷಿಯಾಗಿ ಚೆನ್ನಾಗಿ ನೋಡ್ಕೋತಾನೆ. ಇಬ್ಬರು ಆಟ ಆಡ್ತಾಯಿದ್ದಾರೆ. ಅವನ್ನ ಆನೆ ಮೇಲೆ ಅಂಬಾರಿ ಅಂತೆಲ್ಲ ಕೂರಿಸ್ಕೊಂಡು. ನಮ್ಮ ಅಕ್ಕ ಅವ್ರ ಮಗಳಿಗೆ ಬೈತಾ ಇದ್ದಾಳೆ, ಓದ್ಕೋಗು ಎಕ್ಸಾಮ್ ಇದೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಇಲ್ಲಿ ಒಳಗಾದ್ಮೇಲೆ ಇಲ್ಲಿ ಹೊರ್ಗಡೆ ಬೇರೆ ಬಂದು ಸ್ವಲ್ಪ ರೆಸ್ಟ್ ಮಾಡ್ಕೊತಿದ್ದಾರೆ. ಇವಳು ನನ್ನ ಕಸಿನ್ ಮಗಳು, ಅವ್ರು ಅವಾಗ ಬಂದಿರಲಿಲ್ಲ ಬೆಳಿಗ್ಗೆ, ಅದಾದಮೇಲೆ ಬಂದರು. ಇಬ್ಬರು ಸೇರ್ಕೊಂಡು ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಮ್ಮ ಅಕ್ಕ ಹಾಡ ಕೊಟ್ಬಿಟ್ಟು ಡ್ಯಾನ್ಸ್ ಮಾಡಿ ಅಂದ್ಬಿಟ್ಟಿದ್ದಾರೆ. ಇಬ್ಬರು ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಅದಾದಮೇಲೆ ನೈಟು ಸ್ವಲ್ಪ ದೀಪ ಹಚ್ಬಿಟ್ಟು ಬರೋಣ ಅಂತ ಹೋದ್ವಿ, ಏಕೆಂದರೆ ಮಾರ್ನಿಂಗ್ ಪೂಜೆ ಆಗಿದ್ದಿದ್ದಲ್ವ. ಸಂಜೆ ಸ್ವಲ್ಪ ಬಾಗಿಲಿಗೆ ನೀರು ಹಾಕ್ಬಿಟ್ಟು ದೀಪ ಹಚ್ಬಿಟ್ಟು ಬರೋಣ ಅಂತ ಹೋದ್ವಿ. ಆವಾಗ ನಮ್ಮ ಕಿಂತನ್ ಬಂದು ನನ್ನ ಮಗನ ಆಟ ಆಡಿಸ್ತಾ ಇದ್ದಾನೆ.
ನೋಡಿ ಇಲ್ಲಿ ಪ್ಲೇವುಡ್ ಮೇಲೆಲ್ಲ ಹತ್ಕೊಂಡು ಅದ್ರ ಮೇಲೇ ಡ್ಯಾನ್ಸ್ ಮಾಡಿಕೊಂಡು ಹೇಗೆ ಆಟ ಆಡಿಸ್ತಿದ್ದಾನೆ ಅಂತ. ಅದ್ರ ಜೊತೆಗೆ ನಮ್ಮ ಜಾನು ಬೇರೆ, ಅವಳು ಇನ್ನೂ ಪಾಪು ಅಲ್ವಾ. ಈ ದೊಡ್ಡವ್ರಿಗೆ ಹೇಗೆ ಮಾತಾಡೋಕ್ಕೆ ದೊಡ್ಡವ್ರು ಸಿಕ್ಬಿಟ್ಟ ತಕ್ಷಣ ಮಾತಾಡ್ಕೊ ಕೂತ್ಕೋತಾರೋ, ಮಕ್ಕಳು ಹಾಗೇನೆ. ಯಾರ ಮಕ್ಕಳು ಸಿಕ್ಕಿದ್ರೆ ಸಾಕು ಅವರಿಗೇನೆ. ನನ್ನ ಮಗುಗೆ ಜಾನುಗೆ ಇನ್ನೇವ್ರು ತುಂಬ ಚಿಕ್ಕವರಾಗಿದ್ದರಿಂದ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಇದು ನೆಕ್ಸ್ಟ್ ಡೇ ನಮ್ಮ ಅಕ್ಕ ಎದ್ದು ಬಂದು ರಂಗೋಲಿ ಹಾಕ್ತಿದ್ದಾಳೆ. ಅದಕ್ಕೆ ನಾನು ರೇಗಿಸ್ತಿದ್ದೆ, ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿ ಬಂದು ರಂಗೋಲಿ ಬಿಡ್ತಿದ್ಯಾ ಅಂತ. ಅವಳು ನಗೋಡ್ಕೊಂಡು ಸುಮ್ಮನೆ ಅದು ಇದು ಕೀಟ್ಲೆ ಮಾಡ್ತಾ ಇದ್ಲು. ನೋಡಿ ಇದೇ ನಮ್ಮೂರಿನ ಬೀದಿ ಹೇಗಿದೆ ಅಂತ ಹೇಳ್ಬಿಟ್ಟು. ಎಲ್ಲರೂ ಅಷ್ಟೇ, ಇಲ್ಲಿ ಆಲ್ರೆಡಿ ಬೆಳಿಗ್ಗೆ ಎದ್ದು ರಂಗೋಲಿ ಬಿಟ್ಟು ನೀರು ಹಾಕಿ ರಂಗೋಲಿ ಬಿಟ್ಟು ಎಲ್ಲ ಮಾಡಿರ್ತಾರೆ. ಅವಳಂತೂ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ತಿದ್ಲು. ಅದಕ್ಕೆ ನಾನು ರೇಗಿಸ್ತಿದ್ದೆ, ವೀಡಿಯೋ ಮಾಡಲಿ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಸಿಂಪಲ್ಲಾಗಿ ಬಿಡ್ತಿದ್ಯಾ, ಚೆನ್ನಾಗಿರೋದೇ ಬಿಡೋದಲ್ವ ಅಂತೇಳಿ. ಆ ಗ್ಯಾಪಲ್ಲಿ ನನ್ನ ಮಗ ಎಲ್ಲೋ ಪಕ್ಷಿ ನೋಡ್ಬಿಟ್ಟಿದ್ದಾನೆ. ಅವನಿಗೆ ಪಕ್ಷಿ ಅಂದರೆ ಅದು ಎಲ್ಲಿದ್ದರೂ ಕಣ್ಣು ಕಾಣ್ಬಿಡುತ್ತೆ. ಇಲ್ಲಿ ನಮ್ಮನೆ ಹತ್ರನೇ ಗೂಡಿದೆ, ಗೂಡು ಕಟ್ಕೊಬಿಟ್ಟಿದೆ. ನಮ್ದು ಹಂಚಿನ ಮನೆ ಅಲ್ವಾ, ಅಲ್ಲೇ. ಮತ್ತು ನಮ್ಮ ಎದುರುಗಡೆ ಮನೆ ಚಿಕ್ಕಪ್ಪ ಅವ್ರ ಮನೆ ಮೇಲೆ ಇಲ್ಲಿ ಬಂದು ಕೂತ್ಕೊಬಿಟ್ಟಿದೆ ಎರಡು. ಇದೊಂಥರ ಲವ್ ಬರ್ಡ್ಸ್ ಥರ ಪಾರಿವಾಳ. ಯಾವಾಗಲೂ ಎರಡು ಜೊತೆಲೇ ಇರುತ್ತೆ. ಇಲ್ಲಿ ತುಂಬ ಪಾರಿವಾಳ ಬರುತ್ತೆ, ಕಲರ್ ಇರೋದೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನನ್ನ ಮಗನಿಗೆ ತೋರಿಸ್ತಾ ಇದೆ, ಝೂಮ್ ಮಾಡಿ ನೋಡಿ ಪಾಪು ಅಲ್ಲಿ ಅಂತ. ಅಲ್ಲಿ ಇನ್ನೊಂದು ನಮ್ಮ ಮನೆ ಪಕ್ಕದಲ್ಲಿ ಒಂದು ಹುಡುಗ ಸಾಕೊಂಡಿದೆ, ಒಂದು 15 ಪಾರಿವಾಳ ಇದೆ. ನಮ್ಮ ಪಾಪು ಎದ್ದ ತಕ್ಷಣ ಅಲ್ಲಿಗೆ ಹೋಗೋದು. ಇಲ್ಲ ಅಂದರೆ 6 ಗಂಟೆಗೆ ಎದ್ಬಿಡ್ತಾರೆ. ಎದ್ಬಿಟ್ಟು ನನಗೆ ಹಿಂಸೆ ಕೊಡ್ತಾ ಇರ್ತಾರೆ, ನಡಿಯಮ್ಮ ನಡಿಯಮ್ಮ ಪಕ್ಷಿ 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 ಅಂತ. ಊರಿಗಂತೂ ನಮ್ಮ ಪಾಪು ಬಂದುಬಿಟ್ರೆ ಇನ್ನೇನು ಕೆಲಸ ಇಲ್ಲ. ಪಕ್ಷಿಗಳು, ಹಸು, ಕೋಳಿ ಇದೆಲ್ಲ ನೋಡ್ತಾ ಇರ್ತಾರೆ. ಇಷ್ಟೆಲ್ಲ ನಾವು ಎಂಜಾಯ್ ಮಾಡಬೇಕಾದ್ರೆ ನಮ್ಮ ಪಾಪುಗೆ ಸಡನ್ನಾಗಿ ಇದ್ದಕ್ಕಿದ್ದಂಗೆ ಜ್ವರ ಬಂದ್ಬಿಡ್ತು, ತುಂಬ ಜ್ವರ ಬಂದ್ಬಿಡ್ತು. ಏನು ಮಾಡೋದಂತಲೇ ನಮಗೆ ಗೊತ್ತಾಗಲಿಲ್ಲ. ಎಷ್ಟು ಖುಷಿಯಾಗಿದ್ವೋ ಅಷ್ಟೇ ಬೇಜಾರಾಗೋಯ್ತು. ಆಮೇಲೆ ಒಂದೇ ಸಲ ನಮ್ಮ ಅಪ್ಪನ ಕರ್ಕೊಂಡು ಬಂದ್ವಿ. ಅವನಂತೂ ಜ್ವರ ಬಂದರೆ ಯಾರ ಹತ್ರನೂ ಹೋಗಲ್ಲ. ನನ್ನ ಪಾಪು ಮಾತ್ರ ಈಗೇನೋ ಮಕ್ಕಳೇ ಈಗೇನೋ ಗೊತ್ತಿಲ್ಲ, ಅಮ್ಮ ಅಮ್ಮ ಅಂತೇಳಿ ನನ್ನ ಹತ್ರನೇ ಇರ್ತಾರೆ. ಸರಿಯಾಗಿ ಊಟ ತಿನ್ನಲ್ಲ, ಏನಿಲ್ಲ. ನಮ್ಮ ಪಾಪುಗೆ ಜ್ವರ ಎಲ್ಲ ಬಿಟ್ಟು ಹುಷಾರಾಗಿ ಊಟ ಎಲ್ಲ ತಿನ್ನೋದಕ್ಕೆ ಒಂದು ವೀಕ್, ಒಂದು 10 ಡೇಸೇ ಬೇಕಾಯಿತು. ಫುಲ್ ಜ್ವರ ತುಂಬ. ನಮ್ಮ ಪಾಪು ವಾಯ್ಸ್ ಎಲ್ಲ ಕಟ್ಕೊಬಿಟ್ಟು ಬ್ಲಾಕ್ ಆಗಿಬಿಟ್ಟಿತ್ತು, ಅಷ್ಟು ಜ್ವರ ಬಂದಿತ್ತು. ನೋಡಿ ಇದೇ ನಮ್ಮ ಚಿಕ್ಕಪ್ಪ ಅವ್ರದ್ದು ಅಂಗಡಿ. ಇದೇ ಅಂಗಡಿ ಓಪನಿಂಗ್ ಹೋಗಿದ್ದಿದ್ದು, ಭರಣಿ ಹಾರ್ಡ್ವೇರ್ ಲ್ಯಾಮಿನೇಟ್ಸ್ ಅಂತೇಳಿ. ಇದು ಮೈಸೂರು ನಾಗಮಂಗಲ ಹೈವೇ ಮಹದೇಶ್ವರಪುರದಲ್ಲಿ ಇದೆ, ನೀವು ಹೋಗಿ ನೋಡ್ಬೋದು. ಇಲ್ಲಿ ಗ್ಲಾಸು, ಪ್ಲೇವುಡ್ಡು, ಪೇಂಟ್ಸು ಪ್ರತಿಯೊಂದು ಸಿಗುತ್ತೆ. ಮೈಸೂರಲ್ಲಿ ನಮ್ಮ ಚಿಕ್ಕಪ್ಪ ಅವ್ರದ್ದೇ ಪ್ಲೇವುಡ್ದು ಗೋಡನ್ ಕೂಡ ಇದೆ, ಅಲ್ಲಿಂದನೇ ಇಲ್ಲಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೋತಾರೆ. ನೀವು ಯಾರಾದರೂ ಬೇಕಂದರೆ ಹೋಗಿ ತಗೊಳ್ಳಿ, ತುಂಬ ರೀಸನಬಲ್ ಪ್ರೈಸಲ್ಲೇ ಹಾಕ್ಕೊಡ್ತಾರೆ. ಪ್ರತಿಯೊಂದು ಐಟಮ್ಸು ಸಿಗುತ್ತೆ, ಹಾರ್ಡ್ವೇರ್ ಐಟಮ್ಸು ಎಲ್ಲ, ಗ್ಲಾಸು, ಪೇಂಟ್ಸು ಕೂಡ ಪ್ರತಿಯೊಂದು ಸಿಗುತ್ತೆ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್.